ಪ್ರಶ್ನೆ ಇರೋದು ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವಾಗಿದೆಯಲ್ಲ, ಯಾರು ಜವಾಬ್ದಾರು? ಆರೋಗ್ಯ ಸಚಿವರು, ಉಸ್ತುವಾರಿ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು, ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಸಚಿವರು ಏನು ಮಾಡ್ತಿದ್ದೀರಿ ನೀವೆಲ್ಲ? ರಿಪಬ್ಲಿಕನ್ ಇದನ್ನ ಪ್ರಶ್ನೆ ಮಾಡ್ತು. ಎಷ್ಟು ಬೇಜವಾಬ್ದಾರಿಯ ಉತ್ತರ ಬಂತು ಅಂದ್ರೆ ವಿಪರ್ಯಾಸ ಅನಿಸ್ಬಿಡ್ತು. ಜನ ಇಂಥವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ ಅಂತ ಹಣೆ ಹಣೆ ಚಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಇನ್ನೂ ತನಕ ಅಲರ್ಟ್ ಆಗಲಿಲ್ಲ. ಬಟ್ ಸಿಎಂ ಸಿದ್ದರಾಮಯ್ಯನವರು ಒಂದು ಆಶ್ವಾಸನೆ ಕೊಟ್ಬಿಟ್ರು, ಒಂದು ಭರವಸೆ ಕೊಟ್ಟರು, ಇಲ್ಲ ಇದನ್ನ ಸರಿ ಮಾಡ್ತೀವಿ, ಇದು ಇಲ್ಲೇ ನಿಂತ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ತಾಕೀತು ಮಾಡಿಬಿಟ್ರು ಸಚಿವರಿಗೆ. ಸೊ ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ, ಈಗಲಾದರೂ ಸರ್ಕಾರ ಅಲರ್ಟ್ ಆದ ಬಳಿಕ ಸಚಿವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ, ಬಳ್ಳಾರಿಯಲ್ಲಿ ಬೀಡು ಬಿಡ್ತಾರೆ, ಇದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಯಾಗಿ ನಮ್ಮನ್ನ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬೇರೆ ಬೇರೆ ಆಯಾಮದಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ರೇಣುಕಾರಾಧ್ಯ ಇದ್ದಾರೆ, ರಂಜಿತ್ ಇದ್ದಾರೆ, ಶ್ರೀಪಾದ್ ಪಾಟೀಲ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲೇದಾಗಿ ರೇಣುಕಾರಾಧ್ಯ ಹತ್ರ ಹೋಗ್ಬಿಡೋಣ. ರೇಣುಕಾರಾಧ್ಯ, ಬಳ್ಳಾರಿ ಈ ರಾಜಕೀಯ ವಲಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಸದ್ದಾಗುವಂತಹ ಕ್ಷೇತ್ರ. ಬಟ್ ಬಾಣಂತಿಯರ ಸಾವಾಗ್ತಾ ಇದೆ. ಏನು ಮಾಡ್ತಿದ್ದಾರೆ ರಾಜಕಾರಣಿಗಳು? ಶ್ರುತಿ, ನೀವು ಹೇಳಿದಾಗೆ ಗಣಿನಾಡು ಬಳ್ಳಾರಿ ಜಿಲ್ಲೆ ರಾಜಕೀಯ ವಲಯದಲ್ಲಿ ಯಾವ ರೀತಿಯಾಗಿ ಸದ್ದು ಮಾಡುತ್ತೋ ಅದೇ ರೀತಿಯಾಗಿ ಇಲ್ಲಿ ಒಂದಷ್ಟು ಕುಖ್ಯಾತಿಗೂ ಸಾಕಷ್ಟು ಸದ್ದು ಮಾಡುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ರೀತಿಯಾದ ಏನು ಅನಾಹುತಗಳು, ಅವಘಡಗಳು ಇಲ್ಲಿ ಪದೇ ಪದೇ ಆಗ್ತಾ ಇರ್ತಕ್ಕಂಥದ್ದು. ಇಷ್ಟಾದರೂ ಕೂಡ ಇಲ್ಲಿಯವರೆಗೂ ಇಲ್ಲಿನ ರಾಜಕಾರಣಿಗಳು ಯಾರೂ ಕೂಡ ಎಚ್ಚೆತ್ತಿಲ್ಲ, ಅಧಿಕಾರಿಗಳು ಕೂಡ ಎಚ್ಚೆತ್ತಿಲ್ಲ. ಈ ಬಾಣಂತಿಯರ ಸಾವಿನ ಪ್ರಕರಣವಂತೂ ನಿಜಕ್ಕೂ ಸಂಪೂರ್ಣವಾಗಿ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅನ್ನೋದು ಇವತ್ತು ರಿಪಬ್ಲಿಕ್ ಕನ್ನಡ ಮೆಗಾ ಒಂದು ಅಭಿಯಾನವನ್ನು ಮಾಡಿದಾಗ ತಿಳಿಯುತ್ತೆ. ರಿಪಬ್ಲಿಕ್ ಕನ್ನಡ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರನ್ನ ಮಾತನಾಡಿಸುತ್ತೆ, ಜೊತೆಗೆ ಆರೋಗ್ಯ ಸಚಿವರನ್ನು ಕೂಡ ಮಾತನಾಡಿಸುತ್ತೆ, ಇನ್ನೊಂದು ಕಡೆಗೆ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಮಾತನಾಡಿಸುತ್ತೆ, ಜಮೀರ್ ಅಹಮದ್ ಬಳ್ಳಾರಿ ಉಸ್ತುವಾರಿ ಸಚಿವರನ್ನು ಕೂಡ ಮಾತನಾಡಿಸುತ್ತೆ. ಈ 4 ಜನ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅವನ್ನೆಲ್ಲವನ್ನು ನೋಡಿದಾಗ ಇವರು ಕೇವಲ ನಾಮಕಾವಸ್ಥೆಗೆ ಸಚಿವರಾಗಿದ್ದಾರೆ, ಯಾವುದೇ ರೀತಿಯಾದ ಉಪಯೋಗ ಜನರಿಗೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿರ್ತಕ್ಕಂಥ ಒಂದು ಅಭಿಯಾನದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಷ್ಟು ಜನ ಅಂದ್ರೆ 5 ಜನ ಬಾಣಂತಿಯರು ಒಬ್ಬರ ಹಿಂದೆ ಒಬ್ಬರು ಸಾವಿಗೀಡಾದರೂ ಕೂಡ ಇಲ್ಲಿಯವರೆಗೂ ಒಬ್ಬರೇ ಒಬ್ಬ ಸಚಿವರು ಬಳ್ಳಾರಿಗೆ ಬಂದು ಅವರ ಸಾವಿನ ಬಗ್ಗೆ ಪರಿಶೀಲನೆಯನ್ನು ಮಾಡಿಲ್ಲ, ಒಂದಷ್ಟು ಕಠಿಣ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ, ಬೆಂಗಳೂರಿನಲ್ಲೇ ಕುಳಿತುಕೊಂಡು ಆಟವನ್ನು ಆಡ್ತಾ ಇದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಒಂದು ಸಾವಿಗೆ 2 ಲಕ್ಷ ರೂಪಾಯಿ ಬೆಲೆಯನ್ನು ಕಟ್ತಾ ಇದ್ದಾರೆ ಅಷ್ಟೇ. ಅದರ ಹೊರತಾಗಿ ಈಗೇನು ಮಕ್ಕಳಿದ್ದಾರೆ, 5 ಜನ ಬಾಣಂತಿಯರು ಸಾವಿಗೀಡಾಗಿದ್ದಾರೆ, ಅವರ ಮಕ್ಕಳು ಈಗ 5 ಮಕ್ಕಳು ಕೂಡ ಅನಾಥರಾಗಿರ್ತಕ್ಕಂಥದ್ದು. ಅವರ ಮುಂದಿನ ಭವಿಷ್ಯ ಏನು, ಈ 5 ಸಾವಿಗೆ ಹೊಣೆ ಯಾರು ಅನ್ನೋದು ಈಗ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗಿರ್ತಕ್ಕಂಥದ್ದು. ಈಗ ವಿರೋಧ ಪಕ್ಷ ಆರೋಪವನ್ನು ಮಾಡ್ತಾ ಇದೆ, ಈ ಎಲ್ಲ ಸಾವಿಗೆ ಸರ್ಕಾರವೇ ಹೊಣೆ, ಇದು ಒಂದು ರೀತಿಯ ಸರ್ಕಾರಿ ಪ್ರಾಯೋಜಿತ ಸಾವು, ಅಲ್ಲಿ ಸಾವಿಗೀಡಾದ ಒಂದೊಂದು ಕುಟುಂಬಗಳಿಗೂ ಕೂಡ 1 ಕೋಟಿ ಪರಿಹಾರ ಕೊಡಬೇಕು ಅಂತ ಶ್ರೀರಾಮುಲು ಅವರು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಇಲ್ಲಿಯವರೆಗೂ ಬಂದಿಲ್ಲ, ಮುಂದೆಯೂ ಬರ್ತಾರೆ ಅನ್ನುವ ನಂಬಿಕೆಯನ್ನು ಕೂಡ ಬಳ್ಳಾರಿ ಜನ ಕಳೆದುಕೊಂಡಿರ್ತಕ್ಕಂಥದ್ದು. ಕೇವಲ ಅಧಿಕಾರದ ಆಸೆಗೋಸ್ಕರ ಇವರು ಸಜೀವರಾಗಿದ್ದಾರೆ ಹೊರತು ಜನರ ಕಷ್ಟವನ್ನ ಕೇಳೋದಕ್ಕೆ ಅಲ್ಲ ಅನ್ನುವ ಆಕ್ರೋಶ ಈಗ ಬಳ್ಳಾರಿಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದರೆ ರಿಪಬ್ಲಿಕ್ ಕನ್ನಡ ಈ ಒಂದು ಪ್ರಕರಣಕ್ಕೆ ತಾರ್ಕಿಕವಾಗಿ ಅಂತ್ಯವನ್ನ ಕೊಡೋವರೆಗೂ ಬಿಡೋದಿಲ್ಲ. ಈ ಒಂದು ಸುದ್ದಿಯನ್ನ ಫಾಲೋ ಅಪ್ ಮಾಡುತ್ತೆ, ಈ ಒಂದು ಪ್ರಕರಣವನ್ನ ಬಯಲಿಗೆಳೆದಿದೆ ರಿಪಬ್ಲಿಕ್ ಕನ್ನಡ. ಹೀಗಾಗಿ ಈ ಅಭಿಯಾನ ಮುಂದುವರಿಯುತ್ತೆ ಎಲ್ಲಿ ತನಕ ಅಂದ್ರೆ ಸರ್ಕಾರ ಅಲರ್ಟ್ ಆಗೋ ತನಕ. ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ರಂಜಿತ್, ಶ್ರೀಪಾದ್ ಪಾಟೀಲ್ ಕೂಡ ಇದ್ದಾರೆ, ಮತ್ತಷ್ಟು ಮಾಹಿತಿ ಪಡೆದುಕೊಳ್ತೀನಿ. ಅದಕ್ಕೂ ಮುಂಚೆ ಕ್ವಿಕ್ ಆಗಿ, ಯಾವಾಗ ರಿಪಬ್ಲಿಕ್ ಕನ್ನಡ ಅಲ್ಲಿ ಬಾಣಂತಿಯರ ಸಾವಾಗ್ತಾ ಇದೆ ಅನ್ನುವಂಥ ಸುದ್ದಿ ಬಂತು, ಅಲರ್ಟ್ ಆದ್ವಿ, ಅತಿ ದೊಡ್ಡ ಅಭಿಯಾನ ಮಾಡಲೇಬೇಕು, ಅಮಾಯಕ ಜೀವದ ಬೆಲೆ ತೆತ್ತಲೇಬೇಕು, ಅದಕ್ಕೆ ನ್ಯಾಯ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅತಿ ದೊಡ್ಡ ಅಭಿಯಾನ ಮಾಡ್ತಾ ಇದ್ದೀವಿ. ಮೊದಲ ಹಂತವಾಗಿ ಬಳ್ಳಾರಿಯಲ್ಲಿರುವ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡಿದೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಒಂದೆರಡಲ್ಲ. ಹೆಚ್ಚುಗಡೆ ಮಾತಾಡಿದ್ರೆ ಹೊರ ಕಳಿಸಿ ಡಿಸ್ಚಾರ್ಜ್ ಮಾಡ್ತೀವಿ. ದೇವ್ರ ಹೊರ ಕೊಟ್ರೆ ಪೂಜಾರಿ ಹೊರ ಕೊಡಲ್ಲ, ಆ ಥರ. 15 ದಿನಗಳಲ್ಲಿ 5 ಬಾಣಂತಿಯರ ಸಾವು. ಬಡವರ ಜೀವಕ್ಕಾಗಿ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್.
ಬಳ್ಳಾರಿಯಲ್ಲಿ 5ಕ್ಕೇರಿದ ಬಾಣಂತಿಯರ ಸಾವಿನ ಸರಣಿ ಮುಂದುವರೆದಿದೆ. ಕಳೆದ 15 ದಿನಗಳಲ್ಲಿ 5 ಬಾಣಂತಿಯರು ಸಾವಿಗೀಡಾಗಿದ್ರೆ ರಾಜ್ಯಾದ್ಯಂತ 8 ತಿಂಗಳಲ್ಲಿ 28 ಬಾಣಂತಿಯರು ಸಾವಿಗೀಡಾಗಿದ್ದಾರೆಂದು ಸಂಸತ್ಗೆ ಸಂಸದ ಗೋವಿಂದ ಕಾರಜೋಳ ಮಾಹಿತಿ ನೀಡಿದ್ರು. ಬಡವರ ಜೀವಕ್ಕಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಮಾಡ್ತಿದೆ. ಮೃತರ ಸಾವಿನ ನ್ಯಾಯಕ್ಕಾಗಿ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಮಾಡ್ತಿದೆ. ಬಳ್ಳಾರಿಯಲ್ಲಿ ಮೆಡಿಕಲ್ ಹೆಲ್ತ್ ಎಮರ್ಜೆನ್ಸಿ ಇದ್ದು ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಯನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಐವಿ ರಿಂಗಲ್ ಲ್ಯಾಕ್ವೈಟ್ ಗ್ಲೂಕೋಸ್ನಿಂದ ಬಾಣಂತಿಯರು ಸಾವಾಗ್ತಿದೆ ಎಂಬ ಅನುಮಾನವಿದ್ದು ಐವಿ ರಿಂಗರ್ ಸ್ಟೋರ್ ಮಾಡಿದ್ದ ಗೋದಾಮು ಹೇಗಿದೆ ಎಂದು ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಜಿಲ್ಲಾಸ್ಪತ್ರೆ ಇಷ್ಟು ಅವ್ಯವಸ್ಥೆ ಆಗಲಾಗಿದೆ ಅಂತ ಹೇಳಿದ್ರೆ ಇದು ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ಮುಖ್ಯ ಔಷಧ ಉಗ್ರಾಣ ನಾನಿರುವಂತ ಜಾಗ. ನೋಡಿ, ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಈ ಬೋರ್ಡ್ ನಲ್ಲಿ ನೀವು ಗಮನಿಸಬಹುದು ಡಾಕ್ಟರ್ಗಳ ಹೆಸರಿದೆ. 30/11/2024 ತಾರೀಕು ಹಾಕಿರುವಂತ ಚೇಂಜ್ ಮಾಡಿರುವಂತ ಬೋರ್ಡ್ ಇದು. ಯಾವ್ಯಾವ ಡಾಕ್ಟರ್ ಏನು ಎಲ್ಲವೂ ಕೂಡ ಇದೆ. ನೋಡಿ, ಟೈಮಿಂಗ್ ನೋಡಿ, ಅವರ ಟೈಮಿಂಗ್ ಎಷ್ಟೊತ್ತಿಗೆ ಇರಬೇಕು ಅನ್ನೋದ್ರ ಬಗ್ಗೆ ಶಿಫ್ಟ್ ಕೂಡ ಹಾಕಿದ್ದಾರೆ. ಆದ್ರೆ ಯಾವುದೂ ಕೂಡ ಈ ಪಾಲಿಸ್ತಾ ಇಲ್ಲ. ಹಾಳು ಕೊಂಪೆಯಂತಾಗಿರುವ ಔಷಧ ಉಗ್ರಾಣ. ಪ್ಲಾಸ್ಟಿಕ್ ಎಷ್ಟು ವ್ಯವಸ್ಥೆ ಆಗಿರೋದು ಯಾರಿಗೆ ನೋಡ್ತಾರೆ. ಕೆಲವು ಈ ಬುಟ್ಟಿಗಳು ಸರ್ಜರಿಗೆ ಬಳಸುವಂತಹ ವಸ್ತ್ರಗಳಿದ್ದಾವಲ್ಲ, ಬಟ್ಟೆಗಳು ಎಲ್ಲವೂ ಕೂಡ ಇಲ್ಲಿ ಹಂಗೆ ಇದ್ದಾವೆ. ಧೂಳು ಹಿಡಿದಿರುವಂತಹ ಬುಕ್ಗಳನ್ನ, ಫೈಲ್ಸ್ ಗಳನ್ನ ಗಮನಿಸ್ತಾ ಇದ್ದೀರಾ. ಇದು ಇಲ್ಲಿನ ಚಿತ್ರಣ. ಇದು ಇಲ್ಲಿನ ಚಿತ್ರಣ. ಈ ಕಡೆಗೆ ಕೆಲವು ವಾಹನಗಳು ಕೂಡ ಇದೆ. ಇಲ್ಲಿ ಎಷ್ಟು ದಿನ ಆಯ್ತು ಇಲ್ಲಿ ಬರೋದು. ಸರಣಿ ಸಾವಾಗುತ್ತಿದ್ರು ಸರ್ಕಾರಕ್ಕಿಲ್ವಾ ಕಣ್ಣು? ವ್ಯವಸ್ಥೆ ಚೆನ್ನಾಗಿದೆ ಸರ್, ಬಟ್ ದೇವ್ರ ಹೊರ ಕೊಟ್ಟರೆ ಪೂಜಾರಿ ಹೊರ ಕೊಡಲ್ಲ. ಆ ಥರ ಊಟ ತಗೊಂಡು ಬರ್ತಾರ, ಅವ್ರು ಬೇಕು ಬೇಡ ಅಂತ ಇಷ್ಟಿಷ್ಟು ಕೊಡೋದು. ಆಮೇಲೆ ಬೆಡ್ ಕವರ್ಸು ಚೇಂಜೇ ಮಾಡಲ್ಲ. ವಿತಿನ್ 15 ಡೇಸ್ ಮಂತ್ ಆದರೂ ಬೆಡ್ ಕವರ್ ಚೇಂಜ್ ಮಾಡಿದ್ರೆ ಆ ಪೇಷಂಟ್ ಗತಿ ಏನಾಗಬೇಕು? ಬೆಡ್ ಕವರ್ ಚೇಂಜ್ ಮಾಡಿದ್ರೆ ಅಂದ್ರೆ ಇಲ್ಲ ಇವತ್ತು ಬರಲ್ಲ, ನಾಳೆ ಮಾಡ್ತೀವಿ ಅಂದ್ರೆ ನಾಡ್ದೆ ಮಾಡ್ತೀವಿ. ಡೈಲಿ ಇದೇ ಥರ. ನೀವು ಬೆಡ್ ಓದ್ತೈತೆ ಹಂಗ ಹಿಂಗ ಅಂತೇಳಿ ಮಾತಾಡಿದ್ರ, ನೀವು ಹೆಚ್ಚುಗಡೆ ಮಾತಾಡಿದ್ರೆ ಹೊರಗೆ ಕಳಿಸ್ವಿ, ಡಿಸ್ಚಾರ್ಜ್ ಮಾಡ್ತೀವಿ, ಓಪಿಡಿ ಕಳಿಸ್ವಿ ಅಂತ ಇದಾರೆ. ನಂತರಮ್ಮ ಇನ್ನೊಂದ್ಸಲ ಹೇಳಿ. ಹೊರಗೆ ಕಳಿಸ್ವಿ, ಓಪಿಡಿ ಕಳಿಸ್ತೀವಿ. ಹೊರಗಡೆ ಕಳಿಸ್ತೀವಿ. ಡಿಸ್ಚಾರ್ಜ್ ಮಾಡ್ತೀವಿ, ಹೊರಗಡೆ ಕಳಿಸಿ ಬಿಡ್ತೀವಿ. ಮತ್ತೆ ಏನಾನ ಗ್ಲುಕೋಸ್ ಸೇರಿಸಿ ನಾವು ಏನಾನ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನಮ್ಗೆ ಬರಲ್ಲ, ಬರ್ರಿ ಸಾರ್ ಅಂತಂದ್ರೆ ಏಟ್ ಮಾಡ್ರಿ ಹಂಗ ಹಿಂಗ ಅಂತೇಳಿ ಮತ್ತೆ ನಮ್ಮನೆ ಬೈಯದೆ. ಕೇಳಿದ್ರಲ್ಲ, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಸಂತೆಯಾಗಿದೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತು ಜನರಿಗೆ ಕೆಲಸ ಮಾಡಬೇಕಾಗಿದೆ. ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದು ನೋಡಿ, ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯ ಅವ್ಯವಸ್ಥೆ ಗ್ರೌಂಡ್ ರಿಪೋರ್ಟ್. ಅಲ್ಲಿ ಜನರನ್ನ ಮಾತನಾಡಿಸುವ ಕೆಲಸವನ್ನ ಕೂಡ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಮಾಡಿದ್ದಾರೆ. ಕಾರಣ, ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಬಳ್ಳಾರಿ ತಲುಪಿದ್ದಾರೆ, ನಿರಂತರವಾಗಿ ಗ್ರೌಂಡ್ ನಲ್ಲಿ ಇದ್ದಾರೆ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ರಂಜಿತ್, 2 ಲಕ್ಷ ಅಮಾಯಕ ಜೀವ ಹೋಗಿದೆ, 2 ಲಕ್ಷ ಬೆಲೆ ಕಟ್ಟಿದೆ ಸರ್ಕಾರ. ಸಾಕ? ಈಗ ಕಣ್ಣು ಬಿಟ್ಟು ಜಗತ್ತು ನೋಡ್ತಾ ಇರುವಂತಹ ಹಸುಗೂಸು ಅವರ ಜವಾಬ್ದಾರಿ ಯಾರು ತಗೊಳ್ತಾರೆ? ಮೃತ ಬಾಣಂತಿಯರ ಮನಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ತಾವು ಗ್ರೌಂಡ್ ಅಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಶ್ರುತಿ, ನೋಡಿ, ನಿನ್ನೆ ರಾತ್ರಿ 9